ಶ್ರೀ ಗುರುಭ್ಯೋ ನಮಃ. ಬಾಗಣ್ಣ ಸಂಕಾಪುರದಲ್ಲಿ ಅಂದ್ರೆ ಅವನಿದ್ದಿದ್ದ ಊರಲ್ಲಿ, ಮುಂಚೆ ಯಾವ ಊರಲ್ಲಿದ್ದ ಅವನು? ಸಂಕಾಪುರದ ಹನುಮಂತನ ಗುಡಿಲಿ. ಅಲ್ಲಿ ಭಾರೀ ದೊಡ್ಡ ಸಂಭ್ರಮವಾಗಿ ಸಾಮೂಹಿಕ ಉಪನಯನವನ್ನ ಮಾಡಿಸ್ತಾನೆ. ಒಂದು ಕಾಲದಲ್ಲಿ ಉಪನಯನಕ್ಕೆ ಗತಿ ಇಲ್ದಂಗೆ ಶಾನ್ಭೋ ಗುಂಡಪ್ಪನವ್ರ ಮಗನ ಜೊತೆಲಿ ಉಪನಯನ ಮಾಡಿದ್ದು. ಇವತ್ತು ಅದೇ ಭಾಗಣ್ಣ 10 ಜನ ಒಟ್ಟುಗಳಿಗೆ ಉಪನಯನ ಸಮಾರಂಭನ ಏರ್ಪಾಟ್ ಮಾಡಿರೋದನ್ನ ನೋಡಿ ಸಂಕಾಪುರದ ಗ್ರಾಮದವ್ರಿಗೆಲ್ಲ ಆನಂದನೋ ಆನಂದ. ಮನೆ ಮನೆ ಕೆಲ್ಸಕ್ಕೆ ಬರ್ತಾ ಇದ್ದಂತ ವೆಂಕಮ್ಮಂಗೆ ಇವತ್ತು ಅದೇ ಊರಲ್ಲಿ ಒಳ್ಳೆ ಸನ್ಮಾನ. ಹೊಲಕ್ಕೆ ಬಂದು ಮುಷ್ಟಿ ಧಾನ್ಯನ ಬೇಡ್ತಾ ಇದ್ದವಳು ಇವತ್ತು ಮುಷ್ಟಿ ಮುಷ್ಟಿ ಧಾನ್ಯ ಅಲ್ಲ, ಧನಾನೇ ದಾನ ಕೊಡ್ತಾ ಇದ್ದಾಳ ಅವಳು. ಅದನ್ನ ನೋಡಿ ಜನಕ್ಕೆಲ್ಲ ಒಂಥರ ತೃಪ್ತಿ ಆಯ್ತಂತೆ. 2 ಮಕ್ಕಳಿಗೆ ಉಪನಯನ ಆಯ್ತು. ಯಾಕಂದ್ರೆ ದಾಸು ಮತ್ತೆ ಸೀನುಗ್ ಉಪನಯನ ಮಾಡಿದ್ದಾರೆ ಜೊತೆಲಿ. ತಾನ್ ಭಿಕ್ಷೆ ಬೇಡಿದ ಊರಲ್ಲಿ ಬೇರೆಯವ್ರು ಯಾರೂ ಕೊಡಬಾರದು ಆ ರೀತಿ ದಾನ ಕೊಟ್ಟಿರ್ತಾಳ ಅವಳು. ಊರಿಗೂರೇ ಅವತ್ತವಳನ್ನ ತುಂಬಾ ಚೀಪಾಗಿ ನೋಡ್ತಾ ಇರ್ತಾರೆ, ನಿಕೃಷ್ಟವಾಗಿ ನೋಡ್ತಾ ಇರ್ತಾರೆ. ಬಡವರಲ್ಲ, ಆ ಕಾಲ ಒಂದಿತ್ತು. ಈಗ ಅದೇ ಊರಲ್ಲಿ ಅವಳು ನೋಡಿದ್ರೆ ಸಾಕಪ್ಪ ನಮ್ಮನ್ನ, ಅವಳ ಆಶೀರ್ವಾದ ಮಾಡಿದ್ರೆ ಸಾಕಪ್ಪ ನಮ್ಮನ್ನ ಅಂತ ಜನ ನಾನು ಮುಂದೆ ತಾನು ಮುಂದೆ ಅಂತ ಬರ್ತಾ ಇದ್ದಾರಂತೆ. 1000 ಜನದ ಮುಂದೆ ಒಳ್ಳೆ ಎತ್ತರವಾಗಿರೋ ಆಸನದಲ್ಲಿ ಮಹಾರಾಜ ಮತ್ತೆ ಮಹಾರಾಣಿಯವರು ಕೂಡಿಸಿ ವೆಂಕಮ್ಮನ್ನ ಸೀರೆ ಹೊದ್ಸಿ ನಮಸ್ಕಾರ ಮಾಡಿದ್ ನೋಡಿ ವೆಂಕಮ್ಮ ಯಾಕೆ ಎಲ್ಲ ಜನಗಳು ಶಾಕ್ ಆಗೋಯ್ತಂತೆ. ರಾಜ ನಮ್ ಏರಿಯಾಲಿ ಪಾಸ್ ಆನ್ ಆದ್ರೆ ಸಾಕು ನೋಡೋಣ ಅನ್ಕೊಂಡು ರಿಲೇಟಿವ್ಸ್ನೆಲ್ಲ ಕರೆಸಿದ್ದು ಬೇರೆ ಬೇರೆ ಊರಿಂದ. ಅಂಥ ರಾಜ ಮತ್ತೆ ರಾಣಿ ಪರ್ಸನಲ್ ಆಗಿ ವೆಂಕಮ್ಮನ್ಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಸನ್ಮಾನ ಮಾಡಿ ಆಮೇಲೆ ಹೇಳ್ತಾರಂತೆ ರಾಜ, ನಿಮ್ ಮಗ ನಿಮ್ ವಂಶಕ್ಕೆ ಮಾತ್ರ ಅಲ್ಲಮ್ಮ, ಇಡೀ ರಾಜ್ಯಕ್ಕೆ ಕೀರ್ತಿ ಬಂದಿದೆ ನಿಮ್ ಮಗನಿಂದ. ಇಂಥವ್ರನ್ನ ಹೆತ್ತು ನೀನು ಕೊಟ್ಟಿದ್ಯಲ್ಲ, ನೀನು ತುಂಬಾ ದೊಡ್ಡ ತಾಯಿಯಮ್ಮ, ಪುಣ್ಯಾತ್ಗಿತ್ತಿ ನೀನು. ಯಾವ ದೇಶ ಕೂಡ ನಿನ್ನನ್ನ ಮರೆಯಲ್ಲ. ನಿನ್ನ ಮಗ ನಮ್ಮ ನಾಡಿಂದು ಹೆಮ್ಮೆ ಪುತ್ರ ಇವನು. ಹರಿತಸ ಗೋತ್ರ ಗೋಪಾಲದಾಸರದು, ಬಾಗಣ್ಣಂದು. ಹರಿತಸ ಗೋತ್ರದ ಕೀರ್ತಿನ ಮೇಲಕ್ಕೆ ಏರಿಸ್ಬಿಟ್ಟ ಅಮ್ಮ ಅವನು ಅಂತ ಮಹಾರಾಣಿಯವ್ರು ಹೇಳ್ತಾರೆ. ವೆಂಕಮ್ಮನ್ನ ಗಟ್ಟಿಯಾಗಿ ತಬ್ಕೋತಾಳಂತೆ ಮಹಾರಾಣಿ. ಮಹಾರಾಜರು ಇದನ್ನೆಲ್ಲ ನೋಡಿ ಆನಂದನೂ ಆಗತ್ತೆ, ಆಶ್ಚರ್ಯನೂ ಆಗತ್ತೆ. ಯಾಕಂದ್ರೆ ಉತ್ತನೂರಲ್ಲಿ ಪುಟಾಣಿ ಮನೆ, ಅದು ಕೂಡ ಅಂದ್ರೆ ಇಟ್ ವಾಸ್ ಲೈಕ್ ಎ ಸ್ಟೋರ್ ರೂಮ್. ಧಾನ್ಯ ಸಂಗ್ರಹ ಮಾಡೋದಿಕ್ಕೆ ಅಂತ ಭೀಮಣ್ಣ ಮನೆ ಕಟ್ಸಿದ್ದದನ್ನ. ಧಾನ್ಯ ವಾಸ್ ನಾಟ್ ದೇರ್ ಅಟ್ ದಟ್ ಟೈಮ್. ಆಗ ಬಾಗಣ್ಣಂಗೆ ನೀವು ವಾಸ ಮಾಡಿ ಅಂತ ಕೊಟ್ಟಿರ್ತಾರಲ್ವಾ, ಅಂತ ಪುಟಾಣಿ ಮನೇಲಿ ಇದ್ದಿದ್ದು ಭಾಗಣ್ಣ. ಸಂಕಾಪುರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಿಕ್ಕೆ ಹಣ ಹೇಗ್ ಸಿಕ್ತವನಿಗೆ ಅನ್ನೋ ಕುತೂಹಲ ಅಲ್ವಾ? ಎಲ್ಲಿಂದ ಬರುತ್ತೆ ದುಡ್ಡು? ಹಾಗಾರ ಅಷ್ಟೊಂದು ದುಡ್ಡು ಹೆಂಗೆ ಅವನ್ ಅಡ್ಜಸ್ಟ್ ಮಾಡ್ಕೊಂಡ, ಯಾವ ರೀತಿ ಅವನ್ ಮಾಡ್ತಾ ಇದ್ದಾನೆ ಅಂತ ಇವರು ಕೇಳಬೇಕು ಅಂತ ಪ್ರಶ್ನೆನ ಕೇಳ್ತಾರಂತೆ ಬಾಗಣ್ಣಂಗೆ. ಆಗ ಬಾಗಣ್ಣ ಹೇಳ್ತಾನಂತೆ, ಮಹಾರಾಜರೇ ನೀವು ಕೃಪೆ ಮಾಡಿದೀರಾ, ನಿಮ್ಮ ಆಶೀರ್ವಾದ ಇದೆ, ನನಗೆ ಯಾವ ಕೊರತೆ ಕೂಡ ಕಾಣಿಸ್ಲಿಲ್ಲ. ಸತ್ಕಾರ್ಯದಲ್ಲಿ ಯಾರೇ ಮುಂದೆ ಬರಲಿ, ಒಳ್ಳೆ ಕೆಲಸ ಮಾಡಬೇಕು ಅಂತ ಯಾರಾದ್ರೂ ಡಿಸೈಡ್ ಮಾಡಿಕೊಂಡು ದೀಕ್ಷಾಬದ್ಧನಾಗಿ ಅಂದ್ರೆ ಡಿಟರ್ಮೈಂಡ್ ಆಗಿದ್ದುಕೊಂಡು ಯಾರು ಮುಂದಕ್ಕೆ ಹೋಗ್ತಾರೋ ಅವ್ರಿಗೆ ಆಂಜನೇಯ ಸ್ವಾಮಿ, ಅವ್ರ ಅಂತರ್ಯಾಮಿ ಆಗಿರುವಂತಹ ವೆಂಕಟೇಶ ಎಲ್ಲ ಅವರೇ ನಿಂತು ನಡೆಸ್ಬಿಡ್ತಾರೆ. ಗೊತ್ತಾಯ್ತಾ? ನಮ್ದೇನು ಎಫರ್ಟ್ ಬೇಕಾಗಿಲ್ಲ, ನಾವು ಡಿಸೈಡ್ ಮಾಡ್ಬೇಕಷ್ಟೇ ಒಳ್ಳೆ ಕೆಲಸ ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಮಿಕ್ಕಿದ್ದೆಲ್ಲ ಅವ್ನು ನೋಡ್ಕೋತಾನೆ, ಭಗವಂತ ನೋಡ್ಕೋತಾನೆ ಅಂತ ಬಾಗಣ್ಣ ಹೇಳ್ತಾ ಇರೋ ಮಾತು. ಆಯ್ತಾ? ದೀಸ್ ಆರ್ ಆಲ್ ದ ಲೈಫ್ ಲೆಸನ್ಸ್ ವಿಚ್ ವಿ ನೀಡ್ ಟು ಫಾಲೋ. ದಿಸ್ ಇಸ್ ನಾಟ್ ಜಸ್ಟ್ ಎ ಸ್ಟೋರಿ ಟು ಲಿಸನ್ ಅಂಡ್ ಲೀವ್. ಕೇಳಿಸ್ಕೊಂಡು ಬಿಡೋದಕ್ಕಲ್ಲ ಇದಿರೋದು, ಲೈಫ್ ಲೆಸನ್ಸ್ ಬಾಗಣ್ಣ ಕೊಡ್ತಾ ಇದ್ದಾನೆ. ಅದನ್ನೆಲ್ಲ ನಾವು ಆನ್ ಸ್ಪಾಟ್ ಅಳವಡಿಸ್ಕೋಬೇಕು ನಮ್ಮ ಲೈಫಲ್ಲಿ. ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಯಾವತ್ತೂ ಹೆದರ್ಕೊಳೋ ಅವಶ್ಯಕತೆ ಇಲ್ಲ, ಎಲ್ಲ ತಾನಾಗೆ ಬರುತ್ತೆ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದ್ರೆ, ಇಟ್ ವಾಸ್ ಲೈಫ್ ಒಂದು 30 years ಬ್ಯಾಕ್ ನಡೆದಿದ್ದಂಥ ಇದು. ಒಂದೂರಲ್ಲಿ ಒಬ್ರು ಒಳ್ಳೆ ವ್ಯಕ್ತಿ ಇರ್ತಾರೆ, ಸಜ್ಜನರು. ಅವರು ಪ್ರತಿ ವರ್ಷ ರಾಯರ ಆರಾಧನೆ ಮಾಡ್ತಾ ಇರ್ತಾರೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಆದ್ರೆ ಆ ವರ್ಷಕ್ಕೆ ಅವ್ರಿಗೆ ದುಡ್ಡೇ ಬರ್ಲಿಲ್ವಂತೆ. ಆರಾಧನೆ ನಡೆಸೋಷ್ಟ್ರ ಮಟ್ಟಿಗೆ ಅವ್ರಿಗೆ ದುಡ್ಡು ಕಲೆಕ್ಟ್ ಆಗ್ಲಿಲ್ಲ. ಆ ಊರಲ್ಲಿ ಒಬ್ಬ ಶ್ರೀಮಂತ ಇದ್ನಂತೆ. ಅವನು ಗೊತ್ತಾಯ್ತಂತೆ ಈ ರೀತಿ ಇವ್ರಿಗೆ ದುಡ್ಡು ಕಲೆಕ್ಟ್ ಆಗಿಲ್ಲ ಅಂತ. ಅವನು ಕೆಲಸದವ್ರ ಹತ್ರ ಹೇಳಿ ಕಳ್ಸದ್ನಂತೆ, ಅವ್ರನ್ನ ಬಂದು ನನ್ನನ್ನ ಭೇಟಿ ಮಾಡಕ್ ಹೇಳು, ಅವ್ರೇನಾದ್ರೂ ನನ್ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನಂತೆ. ಅದನ್ನ ಕೇಳಿಸಿ ಅವ್ರ ಅಂತಾರಂತೆ, ಕೇಳಿಸ್ಕೊಂಡು,
ನಾನು ಯಾರಿಗೂ ಬೇಡೋದ್ ಬೇಕಾಗಿಲ್ಲ. ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಬೇಕಿದ್ರೆ ಅವ್ರು ಮಾಡಿಸ್ಕೋತಾರೆ, ನಾನ್ ಮಾಡೋದಲ್ಲ. ನಾನ್ ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇ ಇದ್ರಲ್ಲಿ. ನಾನ್ ಯಾವನ ಹತ್ರನೂ ಭಿಕ್ಷೆ ಬೇಡಕ್ ಬರೋದಿಲ್ಲ ಅಂತ ಹೇಳ್ಬಿಡು ನಿಮ್ಮ ದೊರೆಗಳಿಗೆ ಅಂತ ಹೇಳಿ ಕಳಿಸ್ಬಿಡ್ತಾರಂತೆ ವಾಪಸ್. ಇನ್ನೇನ್ 2 ದಿನ ಇದೆ ಆರಾಧನೆಗೆ. ಏನ್ ಮಾಡೋದು ಗೊತ್ತಿಲ್ಲ. ಒಂದ್ ಪೈಸಾ ದುಡ್ಡು ಹೊಂದಕೆ ಆಗಿಲ್ಲ. ಅವ್ರೇನ್ ತಲೆ ಕೆಡಿಸ್ಕೊಳಲ್ವಂತೆ. ಇಚ್ಛೆ ಇದ್ದಂಗಾಗ್ಲಿ ರಾಯರ್ ಇಚ್ಛೆ ಇದ್ದಂಗೆ ಅಂತ. ಅವತ್ತು ರಾತ್ರಿ ಅವ್ರ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳತ್ತಂತೆ. ಆಗಿನ ಕಾಲದಲ್ಲಿ ಕಾರ್ ಅಂದ್ರೆ ಏನು BMW ಬೆನ್ಸ್ ಲೆವೆಲ್ಗೆ ಆಗ ಗೊತ್ತಾಯ್ತಾ ಜನಗಳ ಹತ್ರ ಕಾರ್ ಇರೋದು ಅಂದ್ರೆ. 40 50 ಇಯರ್ಸ್ ಬ್ಯಾಕ್. ಅವರು ಏನು ಇಷ್ಟು ರಾತ್ರಿಲಿ 10 ಗಂಟೆ ರಾತ್ರಿಲಿ ಯಾರೋ ಬಂದಿದಾರಲ್ಲ ಮನೆ ಬಾಗ್ಲಿಗೆ ಅಂತ ಅವರು ಬಂದು ನೋಡ್ತಾರಂತೆ. ಆ ವ್ಯಕ್ತಿ ಹೇಳ್ತಾನಂತೆ, ನೋಡಿ ಕನ್ಸಲ್ಲಿ ನಿನ್ನೆ ನನಗೆ ರಾಯರ್ ಬಂದಿದ್ರು. ಅವರು ನಿಮ್ಮ ಮನೆ ದಾರಿ ತೋರಿಸ್ಬಿಟ್ಟು ನೀನು ದುಡ್ಡು ಕೊಟ್ಬಿಟ್ಟು ಬಾ ಅವ್ರಿಗೆ ನನ್ನ ಆರಾಧನೆಗೋಸ್ಕರ ಅಂತ ಹೇಳಿದ್ರು. ಯಾಕಂದ್ರೆ ಅವರು ಹಿ ವಾಸ್ ಆನ್ ಹೈಕೋರ್ಟ್ ಜಡ್ಜ್ ಅಂತೆ ಆವಾಗಿನ ಕಾಲದಲ್ಲಿ. ನನಗೆ ಹೇಳಿದ್ರು, ಅದಕ್ಕೋಸ್ಕರ ದಯವಿಟ್ಟು ನನ್ನಿಂದ 10,000 ರೂಪಾಯಿ ತಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರಂತೆ. 2 ದಿನ ಇದೆ ಆರಾಧನೆಗೆ. ಏನ್ ಮಾಡೋದು ಅಂತ ಇವ್ರೇನ್ ತಲೆ ಕೆಡಿಸ್ಕೊಂಡಿಲ್ಲ. ದುಡ್ಡು ರಾಯರು ಕೊಟ್ರು. ಹಾಗೆ ನಾವೇನ್ ಮಾಡ್ತೀವಿ, ಹುಟ್ಟದಾಗ್ಲಿಂದ ಸಾಯೋ ತನಕ ದುಡ್ಡು ಹಿಂದೆ ಬಿದ್ದು ತಲೆ ಕೆಡಿಸ್ಕೋತೀವಿ. ನಮಗೂ ದೊಡ್ಡವ್ರಿಗೂ ಇರೋ ಡಿಫ್ರೆನ್ಸ್ ಅಂದ್ರೆ ಇಷ್ಟೇ. ನಾವು ದುಡ್ಡು 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 ಅಂತ ಬೆಳಿಗ್ಗೆ ರಾತ್ರಿ ಹುಚ್ಚುರ್ ತರ ದುಡಿತೀವಿ. ಆ ದುಡ್ದಿದ್ದಷ್ಟು ತಿನ್ನಕ್ಕಂತೂ ಆಗಲ್ಲ ನಮ್ಮ ಕೈಯಲ್ಲಿ. ನೆನ್ನೆ ಹೇಳ್ದಂಗೆ ಮೈ ತುಂಬಾ ಕಾಯಿಲೆಗಳು ಬರೆಸ್ಕೋತೀವಿ, ತಲೆ ತುಂಬಾ ಟೆನ್ಷನ್ಗಳು ಮಾಡ್ಕೋತೀವಿ. ಅಷ್ಟು ಬಿಟ್ರೆ ಇನ್ನೇನು ಭಾಗ್ಯ ಇಲ್ಲ ನಮ್ಗೆ ದುಡ್ಡು ಹಿಂದೆ ಓಡಿದ್ರೆ. ಆದ್ರೆ ಭಕ್ತರು ನೋಡಿ ಹೇಗಿರ್ತಾರೆ, ಎಷ್ಟು ಆರಾಮ್ ಬಿಂದಾಸ್ ಆಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ಬಾಗಣ್ಣ ಕೂಡ ಹಂಗೆ ಹೇಳ್ತಾನೆ ನೋಡಿ, ಯಾರು ಒಳ್ಳೆ ಕೆಲಸದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಆಂಜನೇಯ ಆಗಿರ್ಬೋದು, ಅವನ ಅಂತರ್ಯಾಮಿ ವೆಂಕಟೇಶ ಎಲ್ಲ ನಿಂತು ಅವರೇ ಮಾಡಿಸ್ಬಿಡ್ತಾರೆ. ಎಲ್ಲ ಅವರೇ ಮಾಡ್ತಾರೆ, ಹೆಸರು ಮಾತ್ರ ನನಗ್ ಕೊಡ್ತಾ ಇದ್ದಾರೆ. ಸೇಮ್ ಇನ್ ಕೇಸ್ ಆಫ್ ಭಗವದ್ಗೀತಾ. ಭಗವಂತ ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾನಲ್ಲ, ನೋಡು ನೋಡು ಎಲ್ಲರೂ ಆಲ್ರೆಡಿ ಹೋಗ್ತಾ ಇದ್ದಾರೆ, ಮುಂದೆ ಆಗೋದನ್ನೆಲ್ಲ ಸೀನ್ ಅರ್ಜುನ ಅವಾಗ್ಲೇ ನೋಡ್ತಾ ಇದ್ದಾನೆ. ಎಲ್ಲ ದವಡೆ ಮಧ್ಯ ಸಿಕ್ಕಾಕೊಂಡು ಹೋಗುವಂಥದ್ದು ಎಲ್ಲ. ಆದ್ರೆ ಕ್ರೆಡಿಟ್ ಬಂದಿದ್ ಯಾರಿಗೆ? ಯುದ್ಧ ಮಾಡಿ ಗೆದ್ದ ಅಂತ ಅರ್ಜುನಿಗೆ ಬಂದಿದ್ದು ಕ್ರೆಡಿಟ್. ಹಂಗೆ ಅದಕ್ಕೆ ಆ ದಿನ ನೀವು ತಟ್ಟೆ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಟ್ರಿ. ನನಗ್ ಮೊದ್ಲು ಒಂಥರ ಆಯ್ತು ಕಸಿವಿಸಿ. ನಾನ್ ಹೇಳಿರೋ ಕಣಿಗೆ ನಾನ್ ಪಟ್ಟಿರೋ ಶ್ರಮಕ್ಕಿಂತ ಜಾಸ್ತಿ ತಗೋತಾ ಇದ್ದೀನಲ್ಲ ಅಂತ ನನಗೇ ನಾಚಿಕೆ ಆಯ್ತು. ಆಮೇಲೆ ಅನ್ಕೊಂಡೆ, ಪರವಾಗಿಲ್ಲ, ಇದು ನನಗಲ್ಲ ಕೊಡ್ತಾ ಇರೋದು, ನನ್ನಿಂದ ಈ ರೀತಿ ಕೆಲಸ ಮಾಡಿಸ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿದಾನೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ನಾನ್ ನಿಮ್ ಹತ್ರ ಅದನ್ನ ತಗೊಂಡೆ. ನೀವು ಹೋದ್ಮೇಲೆ ಜಾಸ್ತಿ ಜಾಸ್ತಿ ಜನ ಬಂದ್ರು. ಓ, ಮಹಾರಾಜರೇ ಬಂದು ಕಣಿ ಕೇಳ್ಕೊಂಡು ಹೋಗಿದಾರಂತೆ ಅಂತ ಪಾಪ್ಯುಲಾರಿಟಿ ಬೆಳೀತಲ್ಲ ಅವಾಗಣ್ಣಂದು. ಅದೇ ರೀತಿ ತುಂಬಾ ಜನ ಬಂದು ಏನ್ ಮಾಡಿದ್ರು, ದುಡ್ಡು ಕೊಡಕ್ ಶುರು ಮಾಡಿದ್ರು. ನನ್ನ ಸಂಪಾದನೆನೂ ಬೆಳೀತು. ಜನ ಕೊಟ್ರು, ನಾನೇನ್ ಮಾಡ್ದೆ ಅದನ್ನ ಜನಕ್ಕೆ ವ್ಯಯ ಮಾಡ್ದೆ, ಜನಕ್ಕೆ ಖರ್ಚು ಮಾಡ್ದೆ ಅದನ್ನ. ಅವ್ರ ಹಣ ಅವ್ರಿಗೆ ವಾಪಸ್ ಕೊಟ್ಟೆ. ಇದ್ರಲ್ಲಿ ನಂದೇನಿಲ್ವಲ್ಲ ಹೆಚ್ಚುಗಾರಿಕೆ ಅನ್ನುವಂಥದ್ದು. ಇಷ್ಟೆಲ್ಲಾ ಒಳ್ಳೆ ಕಾರ್ಯ ನನ್ನಿಂದ ಆಗೋ ರೀತಿ ಒಳ್ಳೆ ವಾತಾವರಣವನ್ನ ನೀವು ಸೃಷ್ಟಿ ಮಾಡಿಕೊಟ್ರಲ್ವಾ. ಇಲ್ದಿದ್ರೆ ಸಾಮೂಹಿಕ ಉಪನಯನ ಅಂದ್ರೆ ಅಯ್ಯೋ ಗತಿ ಇಲ್ದೇ ಇರೋರು ಮಾಡೋದು ಅಂತ ಜನ ಹಿಂದೇಟಾಕ್ತಿದ್ರೇನೋ. ಮಹಾರಾಜನೇ ಬರ್ತಾ ಇದ್ದಾರೆ ಪರ್ಸನಲ್ ಆಗಿ ಆಶೀರ್ವಾದ ಮಾಡೋದಕ್ಕೆ ಅಂದಿದ್ದಕ್ಕೆ ಪಾಪ್ಯುಲರ್ ಆಗೋಯ್ತದು. ಹಾಗಾಗಿ ಮಹಾರಾಜರಿಗೂ ಕೂಡ ಕ್ರೆಡಿಟ್ ಇದೆ ಇದರಿಂದ, ಆಯ್ತಾ. ಸಾಮೂಹಿಕವಾಗಿ ಸಮಾಜದ ಹಿತಚಿಂತನೆಯಿಂದ ನಾವು ಯಾವ ಕೆಲಸ ಮಾಡಿದ್ರು ಕೂಡ ರಾಜ್ಯದಲ್ಲಿ ಅದಕ್ಕೆ ಉತ್ತೇಜನೆ ಸಿಕ್ಕಿದ್ರು ಆ ರಾಜ್ಯದಲ್ಲಿ ಯಾವತ್ತೂ ಕೂಡ ದುರ್ಭಿಕ್ಷೆ ಅನ್ನೋದು ಬರಲ್ಲ. ಜನ ಊಟ ಇಲ್ದಂಗೆ ಸಾಯಲ್ಲ. ರಾಜ್ಯದಲ್ಲಿ ಎಲ್ರೂ ಸುಖದಿಂದ ಇರ್ತಾರೆ. ನಿಮ್ ರಾಜ್ಯ ಈಗ ಸುಖವಾಗಿರುತ್ತೆ ಅಂತ ಬಾಗಣ್ಣ ಹೇಳ್ತಾನಂತೆ. ಯುವರಾಜರು ಹೇಗಿದ್ದಾರೆ ಅಂತ ಕೇಳ್ತಾನೆ. ಯಾಕಂದ್ರೆ ಯುವರಾಜರಿಗೆ ಇದಾಗಿರ್ಲಿಲ್ವಲ್ಲ, ಅವರು ಹುಚ್ಚೂರ್ ತರ ಆಡ್ತಾ ಇದ್ರಲ್ಲ. ಅದಕ್ಕೆ ಬಾಗಣ್ಣ ಅವ್ರೇ, ನೀವ್ ಏನ್ ಯಂತ್ರ ಕೊಟ್ರಿ ಅದ್ರ ಮಹಿಮೆಯಿಂದ ಯುವರಾಜರು ಹುಚ್ಚು ಹೊರಟೋಯ್ತು. ನಿಮ್ಮ ಆಶೀರ್ವಾದ. ಈಗ ಯುವರಾಜರು ಮೊದ್ಲಿನ ತರಾನೇ ಇದ್ದಾರೆ. ಈಗ ಇತ್ತೀಚೆಗೆ ಆಡಳಿತದಲ್ಲಿ ಕೂಡ ಒಳ್ಳೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಈಸ್ ಡೂಯಿಂಗ್ ದ ಅಡ್ಮಿನಿಸ್ಟ್ರೇಷನ್ ವೆಲ್. ರಾಜ ಅಲ್ವಾ ಅವನು, ಯುವರಾಜ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕಲ್ಲ ಅಂತ ರಾಜರು ಹೇಳ್ತಾರೆ. ಆಮೇಲೆ ರಾಜರು ಹೇಳ್ತಾರಂತೆ, ಇದ್ದಕ್ಕಿದ್ದಂಗೆನೆ ರಾಜ ವಿಲ್ ಬಿಕಮ್ ಸೀರಿಯಸ್. ಎಲ್ಲಿಗೆ ಬಂದವ್ರಿಗೆಲ್ಲ ನೀವು ಯಥೇಚ್ಛವಾಗಿ ದಾನ ಧರ್ಮ ಮಾಡಿದೀರಾ, ಆದ್ರೆ ನಮಗ್ ಮಾತ್ರ ಏನು ಕೊಟ್ಟಿಲ್ವಲ್ಲ ಅಂತ ಹೇಳ್ತಾರಂತೆ ರಾಜ. ಮಹಾರಾಜನ್ ಮಾತ್ ಕೇಳಿ ವೆಂಕಮ್ಮ ಹೆದರ್ಕೊಂಡ್ಬಿಡ್ತಾಳಂತೆ. ಹೌದು, ಸಮಾರಂಭಕ್ಕೆ ಬಂದವ್ರಿಗೆಲ್ಲ ಒಂದಲ್ಲ ಒಂದ್ ರೀತಿ ನಾವ್ ಏನಾದ್ರೂ ದಾನ ಕೊಟ್ಟಿದೀವಿ, ಆದ್ರೆ ಮಹಾರಾಜರಿಗೆ ಏನು ಕೊಟ್ಟೇ ಇಲ್ಲ. ಅವ್ರಿಗೇನ್ ಕೊಡೋದು? ಯಾರಾದ್ರೂ ನದಿಗೆ ಹೋಗಿ ನೀರ್ ತಂದು ಹಾಕಕ್ಕಾಗತ್ತಾ? ನಾವು ನದಿನ್ ತುಂಬಿಸ್ತೀನಿ ಅಂತ. ನದಿ ಈಸ್ ಆಲ್ರೆಡಿ ಫುಲ್ ವಿತ್ ವಾಟರ್.
ಅದಕ್ಕೆ ನಾನ್ ತಂದು ನೀರ್ ಹಾಕಿದ್ರೆ ಏನಾಗುತ್ತೆ? ವಿಲ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ವಿತ್ ಮೈ ಗ್ಲಾಸ್ ಆಫ್ ವಾಟರ್ ಪೋರಿಂಗ್ ಇನ್ ಟು ದ ರಿವರ್? ಏನಾಗಲ್ಲ ಅಲ್ಲ. ಆ ರೀತಿ ಮಹಾರಾಜರವರು, ಆ ರಾಜರಿಗೆ ನಾನು ಏನ್ ಕೊಟ್ರು ಕೂಡ ಏನಾಗತ್ತೆ? ಇವಾಗ ನಾವೇನಾದ್ರೂ ಕಟ್ತೀವಿ ಅಂದ್ರೆ ಗೌರ್ಮೆಂಟ್ಗೆ ದಾನ ಅನ್ನಿಸ್ಕೊಳಲ್ಲ, ಅದು ಟ್ಯಾಕ್ಸ್ ಅನ್ನಿಸ್ಕೊಳುತ್ತೆ ಅಲ್ವಾ? ಒಂಥರ ಪಾಲಿಶ್ಡ್ ವೇ ಟ್ಯಾಕ್ಸ್ ಅನ್ನೋದನ್ನ ಕಟ್ತೀವಿ ಹೊರತು ದಾನ ಅಂತ ಅನ್ನಿಸ್ಕೊಳಲ್ಲ ಅದು. ತಗೋ ಗೌರ್ಮೆಂಟ್ ಬದುಕೊಂಡ್ಲಿ ಅಂತ ನಾವ್ ಯಾರಾದ್ರೂ ದಾನ ಕೊಡಕ್ಕಾಗತ್ತಾ? ಇಲ್ಲ ಅಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ಆಗ ಗೌರ್ಮೆಂಟ್ ನಮ್ಮನ್ನ ನೋಡ್ಕೊಳುತ್ತೆ. ಅದಕ್ಕೆ ಮಹಾರಾಜರಿಗೆ ಏನ್ ಕೊಟ್ರು ಕೂಡ ಅದು ಟ್ಯಾಕ್ಸ್ ಆಗತ್ತೆ ಹೊರತು ದಾನ ಆಗಲ್ಲ ಅಲ್ಲ. ಕುಟುಂಬಕ್ಕೆ ಬೇಕಾಗಿರೋದಕ್ಕಿಂತ ಏನ್ ಇಟ್ಕೊಂಡಿರ್ತೀವಿ ಅದ್ ಅದಕ್ಕಿಂತ ಹೆಚ್ಚಿನ ಹಣ ರಾಜರಿಗೆ ಸೇರ್ಬೇಕಾಗತ್ತಂತೆ ಆ ಕಾಲದಲ್ಲಿ. ದಟ್ ವಾಸ್ ದ ರೂಲ್ಸ್. ಹೀಗಿರ್ಬೇಕಾದ್ರೆ ಮಹಾರಾಜರಿಗೆ ನಾವೇನಾದ್ರೂ ದಾನ ಕೊಡಕ್ಕಾಗತ್ತಾ? ಏನ್ ಮಾಡೋದು ಅಂತ ದಿಕ್ ನೋಡ್ತಾಳಂತೆ ಅವಳು. ನಿಜವಾಗ್ಲೂ ಟೆನ್ಷನ್ ಆಗ್ಬಿಡುತ್ತೆ ವೆಂಕಮ್ಮಂಗೆ. ಏನ್ ರಾಜ ಕೇಳ್ತಿದ್ದಾನೆ, ಏನ್ ಕೊಡ್ಬೋದು ರಾಜನ್ಗೆ, ಹೌ ಕ್ಯಾನ್ ವಿ ಸ್ಯಾಟಿಸ್ಫೈ ಹಿಮ್ ಅಲ್ವಾ ಅಂತ. ಮಹಾರಾಣಿಯವ್ರಿಗೆ ವೆಂಕಮ್ಮನ್ ನೋಡಿ ಪಾಪ ಅನ್ನಿಸ್ತಂತೆ. ಅಲ್ಲ, ಹಳ್ಳಿ ಹೆಂಗ್ಸು ಇವಳು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಕೇಳೋದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳ್ಬೇಕು ತಾನೆ, ಅದ್ ಬಿಟ್ಟು ಯಾಕೆ ಹಿಂಗೆ ಸುತ್ತಿ ಬಳಸಿ ಗೋಳೊಯ್ಕೋತಾ ಇದ್ದಾರೆ ಅಂತ ಮಹಾರಾಣಿಗೆ ಪಾಪ ಅನ್ನಿಸ್ತಂತೆ. ಬಾಗಣ್ಣ ಮಾತ್ರ ನಗ್ತಾ ಇದ್ನಂತೆ. ಏನು ಕೊಡೋದಿಲ್ವಾ ಅಂತ ಮಹಾರಾಜರು ಮತ್ತೊಂದ್ಸರಿ ಕೇಳಿದ್ರಂತೆ. ಒಪ್ಪಿದೀನಿ ಮಹಾರಾಜ್ರೆ ಅಂತ ಬಾಗಣ್ಣ ಹೇಳ್ಬಿಟ್ನಂತೆ. ಏನ್ ಕೊಡ್ತೀರಾ ಹಂಗಾದ್ರೆ ಅಂದ್ರೆ, ಈಗ ಮಹಾರಾಜರಿಗೇನೆ ಕನ್ಫ್ಯೂಷನ್. ಅಲ್ಲ, ಇನ್ನೂ ನನಗೇನ್ ಬೇಕು ಅಂತಾನೆ ಕೇಳಲಿಲ್ಲ, ಆಗ್ಲೇ ಒಪ್ಕೊಂಡಿದೀನಿ ಅಂತ ಹೇಳ್ಬಿಡ್ತಾ ಇದ್ದಾನಲ್ಲ. ವಾಟ್ ಇಫ್ ಐ ಸೇ ನನಗೊಂದು ಕೋಟಿ ಚಿನ್ನದ ನಾಣ್ಯಗಳು ಬೇಕು ಅಂತ ರಾಜ ಹೇಳ್ದ ಅಂದ್ರೆ ಬಾಗಣ್ಣಂಗೆ ಕೊಡಕ್ಕಾಗತ್ತ? ಏನ್ ನಿಮ್ ಡಿಮ್ಯಾಂಡ್ ಅಂತ ಕೇಳ್ಕೊಂಡ್ ತಾನೇ ಒಪ್ಪಬೇಕು. ಆಲ್ರೆಡಿ ಹೇಳ್ತಾ ಇದ್ದಾನೆ, ನಾನು ಒಪ್ಪಿಗೆ ಕೊಟ್ಟಾಯ್ತು, ಕೊಡ್ತೀನಿ ಬಿಡಿ, ನೀವೇನ್ ಕೇಳ್ತಿರೋ ಅದನ್ನ ಕೊಡ್ತೀನಿ ಅಂತಂದು ಆ ಮಹಾರಾಜಕ್ ಕನ್ಫ್ಯೂಷನ್. ಬಾಗಣ್ಣ ಒಪ್ಪಿದೀನಿ ಅನ್ಬಿಡ್ತಾ ಇದ್ದಾನಲ್ಲಪ್ಪ, ಏನ್ ಕೊಡ್ತಾನೆ ಬಾಗಣ್ಣ, ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮಹಾರಾಜರು ಕೇಳ್ದಾಗ ಬಾಗಣ್ಣ ಹೇಳ್ತಾನಂತೆ, ಮುಂದಿನ ತಿಂಗಳು ಯುವರಾಜರು ಮದ್ವೆ ಮಾಡೋದಿಕ್ಕೆ ಅಪೇಕ್ಷೆ ಮಾಡಿದ್ದೀರಾ, ಒಳ್ಳೆ ಶುಭ ಮುಹೂರ್ತ ಇಟ್ಕೊಡಿ ಅಂತ ಕೇಳ್ತಾ ಇದ್ದೀರಾ, ಜೊತೆಗೆ ನಾವೆಲ್ಲ ಮದ್ವೆಗೆ ಬನ್ನಿ ಅಂತ ನೀವು ಇಷ್ಟಪಡ್ತಾ ಇದ್ದೀರಾ, ಅದಕ್ಕೆ ನನ್ನ ಒಪ್ಪಿಗೆ ಇದೆ, ಆಯ್ತಲ್ವಾ? ನೀವು ಕೇಳಿದ್ದಾಯ್ತು, ನಾನು ಕೊಟ್ಟಿದ್ದಾಯ್ತು ಅಂತ ಬಾಗಣ್ಣ ನಗ್ತಾನಂತೆ. ಬಾಗಣ್ಣಂಗೆ ಎಷ್ಟು ಭವಿಷ್ಯತ್ ಜ್ಞಾನ ಇದೆ, ಎಷ್ಟು ದೂರದರ್ಶಿತ್ವ, ಏನ್ ಯೋಚನೆ ಮಾಡ್ತಾನೆ ಅದನ್ನೆಲ್ಲ ತಿಳ್ಕೊಂಡು ಮಹಾರಾಜರು ಮತ್ತೊಂದ್ಸರಿ ಬಾಗಣ್ಣಂಗೆ ನಮಸ್ಕಾರ ಮಾಡ್ತಾರಂತೆ. ಯುವರಾಜರು ಮದ್ವೆಯಲ್ಲಿ ಬಾಗಣ್ಣಂಗೆ ಹೈ ಲೆವೆಲ್ ಟ್ರೀಟ್ಮೆಂಟ್ ಆಯ್ತಾ, ಒಳ್ಳೆ ವಿಶೇಷವಾಗಿರೋ ಸ್ಥಾನಮಾನ ಕೊಟ್ಟಿರ್ತಾರೆ. ಮಹಾರಾಜರು, ಮಹಾರಾಣಿಯವರು, ಬೀಗರ ಕಡೆಯವರು ಅವರೆಲ್ಲಾರು ಬಾಗಣ್ಣಂಗೆ ಸನ್ಮಾನ ಮಾಡ್ತಾರಂತೆ. ದೂರ ದೂರದ ಊರುಗಳಿಂದ ಎಷ್ಟೋ ಜನ ರಾಜರು, ಪಾಳೆಗಾರರು, ಮಾಂಡಲೀಕರು ಇವರೆಲ್ಲ ಬಂದಿರ್ತಾರಂತೆ. ಅಷ್ಟ್ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಪೇಶ್ವೆ ಅವರು ಬಂದಿರ್ತಾರಂತೆ. ಗದ್ವಾಲದ ಸಂಸ್ಥಾನ ಅನ್ನುವಂಥದ್ದು ಎಲ್ಲಿ ಹೊಟ್ಟೋಯ್ತು ಹಂಗಾರದ್ರದ್ದು? ಗದ್ವಾಲ ಮಹಾರಾಷ್ಟ್ರದ ಪೇಶ್ವೆ ಅವ್ರು ಬಂದಿದ್ದಾರೆ ಇವನ್ ಮದುವೆಗೆ, ಮಗನ್ ಮದುವೆಗೆ. ಇದೆಲ್ಲ ಬಾಗಣ್ಣ ಇಟ್ಕೊಟ್ಟಿರೋ ಮುಹೂರ್ತದ ಬಲದಿಂದ ಅಂತ ರಾಜರು ಅನ್ಕೊಂಡಿರ್ತಾರೆ. ಬಂದವರೆಲ್ಲ ಹೋದ್ರು. ಅರಮನೆಯಲ್ಲಿ ಹೊಸ ಮದುಮಕ್ಳು ಇರ್ತಾರಲ್ಲ, ಹುಡುಗ ಹುಡುಗಿ, ಅವರಿಂದ ಬಾಗಣ್ಣಂಗೆ ಪಾದ ಪೂಜೆ ಮಾಡಿಸ್ತಾರಂತೆ. ಆಮೇಲೆ ರಾಜರು ನಮಸ್ಕಾರ ಮಾಡಿ ಹೇಳ್ತಾರೆ ಬಾಗಣ್ಣಂಗೆ, ಬಾಗಣ್ಣ ಅವ್ರೆ, ನಿಮ್ಮ ಭವಿಷ್ಯದ ಜ್ಞಾನ, ಆ ಜಾತಕ ನೋಡೋ ಅಂತ ಇದಿದೆಯಲ್ಲ, ಎಕ್ಸ್ಪರ್ಟ್ನೆಸ್, ಅದು ಈ ಕಾಲದಲ್ಲಿ ಏನು ತುಂಬಾ ಮೀರಿರೋ ಅಂಥದ್ದು, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಲ್ಲ ಆ ರೀತಿ. ಲೋಕಾರೂಢಿ ಏನ್ ಮಾಡ್ತಾರೆ, ಹುಡುಗಿ ಮನೆಯಲ್ಲಿ ಮದ್ವೆ ಆಗ್ತಾ ಇದ್ದಿದ್ದು, ಛತ್ರ ಇಲ್ಲ ಅವಾಗೆಲ್ಲ. ಈಗೆಲ್ಲ ಬಂದಿರೋದು ಸಿಸ್ಟಮು, ಚೌಲ್ಟ್ರಿ ಸಿಸ್ಟಮ್ ಅಂತೆಲ್ಲ. ನಮ್ಮ ಅಮ್ಮನ ಮನೇಲೇನೆ ಅಮ್ಮನ ಮದ್ವೆ ಆಗಿದ್ದು, ಅಮ್ಮನ ಮನೇಲೇನೆ ನಮ್ಮ ತಂದೆ. ಸೊ ಹಂಗೆ ಅಂದ್ರೆ ಹುಡುಗಿ ಮನೆಯಲ್ಲಿ ಮದ್ವೆ ಆಗ್ತಾ ಇದ್ದಿದ್ದಂತೆ. ಆ ಸಂಪ್ರದಾಯನ ಬಾಗಣ್ಣ ಚೇಂಜ್ ಮಾಡ್ದ. ಏನ್ ಮಾಡ್ದ, ಅರಮನೆಯಲ್ಲೇ ಮದ್ವೆ ಮಾಡಿಸಿ ಅಂತ ನೀವು ಒಂದು ಸಜೆಷನ್ ಕೊಟ್ರಿ. ಆಗ ನನಗದೊಂಥರ ವಿಚಿತ್ರ ಅಂತ ಅನ್ನಿಸ್ತು. ಆದ್ರೆ ಏನ್ ಮಾಡೋದು, ನಮ್ಮವ್ರೇನೆ, ನಮ್ ಸಂಬಂಧಿಕರೇನೆ ಅವರು, ಹುಡುಗಿ ಮನೆಯವ್ರು ಏನ ತಗೊಂಬಂದಿದಾರಲ್ಲ ಇವರು ಮದ್ವೆಗೆ, ಅವ್ರ ಸಂಬಂಧಿಕರೇ ಅಂತೆ, ರಾಜನ್ ಸಂಬಂಧಿಕರೇ. ಆದ್ರೆ ಏನ್ ಗೊತ್ತಾ, ಬಡವರಾಗಿದ್ರಿಂದ ಏನಾಯ್ತು, ರಾಜ ಇವ್ರತ್ರ ಹೆಂಗ್ ಸಂಬಂಧ ಬೆಳೆಸೋದು ಅಲ್ವಾ, ಒಂದ್ ಲೆವೆಲ್ ಬೇಡವೆ? ಎಲ್ಲ ಅದನ್ನೇ ತಾನೇ ನೋಡೋದು ಲೆವೆಲ್. ನಾವ್ ಎಷ್ಟಿದೀವಿ ಅಷ್ಟೇ ಲೆವೆಲ್ ಇರ್ಬೇಕು. ಹುಡುಗ ಯಾವ ಲೆವೆಲ್ ಇದಾನೋ ಹುಡುಗಿ ಅದೇ ಲೆವೆಲ್ ಇರ್ಬೇಕು, ಅಥವಾ ಇನ್ನ ಜಾಸ್ತಿ ಇರ್ಬೇಕು, ಆ ತರ ನೋಡ್ತಿರ್ತಾರಲ್ಲ. ಅದಕ್ಕೆ ಬೇರೆ ರಾಜರ ಮುಂದೆ ನಾವು ಸಣ್ಣವ್ರಾಗ್ಬಿಡ್ತೀವಿ ಅಂತ ಅನ್ಕೊಂಡ್ವಿ. ಆದ್ರೆ ನೀವ್ ಅವತ್ ಹೇಳಿದ್ದು ಕರೆಕ್ಟ್ ಅಂತ ಮಹಾರಾಜ ಹೇಳ್ತಾ ಇದ್ರೆ ಮಹಾರಾಣಿಯವರು ಹೇಳ್ತಾರಂತೆ, ಪ್ರತಿ ಶ್ರೀಮಂತ ಹುಡುಗ ಬಡವ್ರ ಮಗಳನ್ನೇ ವಿವಾಹ ಮಾಡ್ಕೋಬೇಕು, ಅಥವಾ
ಶ್ರೀಮಂತರ ಮನೆ ಹುಡುಗಿ ಇದ್ಲು ಅಂದ್ರೆ ಬಡವ್ರ ಮನೆ ಹುಡುಗನ್ನ ಆರಿಸ್ಕೋಬೇಕು. ಆಗೇನಾಗತ್ತೆ, ಹಣ ಅನ್ನೋವಂಥದ್ದು ಈಕ್ವಲ್ ಆಗಿ ಶೇರ್ ಆಗತ್ತೆ ಅಲ್ವಾ? ಎರಡೂ ಕುಟುಂಬದವರು ಇಬ್ರತ್ರನೂ ಹಣ ಇರೋರಂತಾನೆ ಮಾಡ್ಕೊಂಡ್ಬಿಟ್ರೆ, ಅವನು ಶ್ರೀಮಂತ ಇವನು ಶ್ರೀಮಂತ ಅಂದ್ರೆ ಎಲ್ಲಿ ಹೋಗುತ್ತದು ದುಡ್ಡು ಅಲ್ವಾ? ಒಂದ್ ಕಡೆ ಇಲ್ದೇ ಇರೋ ಕಡೆ ಹೋಗಲ್ವಲ್ಲ ಅದು. ಅದನ್ನ ಭಾಗಣ್ಣ ಹೇಳುವಂತ ಐಡಿಯಾ. ಇವನ್ ಐ ಯೂಸ್ ಟು ಟೆಲ್ ದ ಸೇಮ್ ಥಿಂಗ್. ತುಂಬಾ ಕಷ್ಟಪಟ್ಬಿಟ್ವಿ ನಮ್ಮ ಕಸಿನ್ಗಳ ಮದ್ವೆಲೆಲ್ಲ. ಎ ಸಿ ಚೌಲ್ಟ್ರಿನೇ ಬೇಕು ಅಂತ ಹೇಳಿದ್ದು. ಒಂದೇ ವರ್ಷದಲ್ಲಿ ಎರಡೆರಡು ಮದುವೆಗಳಾಗೋಯ್ತು. ಸಿಕ್ಕಾಪಟ್ಟೆ ತೊಂದರೆ ಆಗೋಯ್ತು ನಮ್ಮ ತಂದೆಗೆ. ಯಾಕಂದ್ರೆ ಹಿ ವಾಸ್ ದ ದೊಡ್ಡ ಮಗ ಕುಟುಂಬದಲ್ಲಿ. 13 ಮಕ್ಕಳುಗಳದೂ ಎಲ್ಲ ಅವರೇ ನೋಡಿದ್ದು. ಅಷ್ಟೂ ಮಕ್ಕಳು, ಅವ್ರ ತಮ್ಮಂದ್ರು ತಂಗೀರು, ಅವ್ರ ಮದುವೆ, ಅವ್ರ ಮಕ್ಕಳ ಮದುವೆ, ಅವ್ರ ಉಪನಯನ, ಮತ್ತೊಂದು ಇನ್ನೊಂದು ಸೀಮಂತ ಬಾಣಂತನ ಎಲ್ಲ ನಮ್ಮ ತಂದೆ ಹೆಗ್ಲ ಮೇಲೆನೆ. ತುಂಬಾ ಕಷ್ಟಪಟ್ಬಿಟ್ಟಿದ್ದಾರೆ ನಮ್ಮ ತಂದೆ. ಅವಾಗ ನಾನು ಅನ್ಕೊಂಡಿದ್ದೆ ಅವಾಗ. ಸೊ ಅಲ್ಲ, ಎ ಸಿ ಚಿತ್ರ ತೋರಿಸಿ ಹುಡುಗ ಅಷ್ಟ್ರ ಮಟ್ಟಿಗಿದ್ದಾನೆ, ಅವನು ಫಾರಿನ್ ರಿಟರ್ನ್ ಹುಡುಗ ಅಂತ ಹೇಳಿ ಎ ಸಿ ಚಿತ್ರ ಬೇಕು ಅಂದ್ರೆ ಹುಡುಗಿನ ಫ್ರೀಯಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವಾ? ದೇ ಶುಡ್ ನಾಟ್ ಡಿಮ್ಯಾಂಡ್. ಅವ್ರ ಹತ್ರ ಅಷ್ಟು ದುಡ್ಡಿದೆ ಅಲ್ಲ, ಕೋಟಿ ಆಸ್ತಿ ಇದೆ ಅಲ್ಲ. ಸೊ ಹಿಸ್ ಫಾದರ್ ವಾಸ್ BSNL ಡೈರೆಕ್ಟರ್ ಆ ಕಾಲದಲ್ಲಿ. ಸೊ ಅವಾಗೆಲ್ಲ ಆ ಲೆವೆಲಲ್ಲಿ ಇದ್ದವ್ರು ಅವರು. ಸೊ ಹಂಗಿದ್ದಾಗ ನಾನು ಹೇಳೋದು, ಮತ್ತೆ ನಮ್ಮ ಹತ್ರ ಏನಕ್ಕೆ ಕೇಳ್ಬೇಕು ಅವರು? ಫ್ರೀಯಾಗಿ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ಬೇಕಪ್ಪ. ಮಾಡಲ್ಲ. ಅವ್ರ ಹತ್ರ ದುಡ್ಡಿದೆ ಅಂತ ನಮ್ಮಂತವ್ರ ಹತ್ರ ಅಷ್ಟೊಂದು ಖರ್ಚು ಮಾಡಿಸಿ ನಮ್ಮ ತಂದೆ ಸಾಲ ಎಲ್ಲ ಮಾಡಿಬಿಟ್ಟಿದ್ರು ಅವಾಗ. ಅದನ್ನ ತೀರ್ಸೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ರು. ಆ ರೀತಿ ಅವಾಗ್ಲೇ ನಾನು ಹೇಳ್ತಾ ಇದ್ದೆ ಈ ತರ ಅಂತ. ನೋಡಿ, ಬಾಗಣ್ಣ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಒಳ್ಳೆ ವೆಲ್ ಟು ಡೂ ಹುಡುಗ ಇದಾನ, ಬಡವ್ರ ಮಗನೇ ಹುಡುಗಿನ ಮದುವೆ ಆಗ್ಬೇಕು, ಅಥವಾ ಅವನೇ ದುಡ್ಡು ಹಾಕೊಂಡು ಮದುವೆ ಮಾಡ್ಕೋಬೇಕು. ಅಥವಾ ಹುಡುಗಿ ತುಂಬಾ ವೆಲ್ ಟು ಡೂ ಇದಾರ, ಏನೋ ದುಡ್ಡು ಇಲ್ದೇ ಇರೋರ್ನ ಇದ್ ಮಾಡ್ಕೋಬೇಕು. ಹುಡುಗಿರ್ ಡಿಮ್ಯಾಂಡ್ ಅಂದ್ರೆ ಕಾರ್ ಇರ್ಬೇಕು, ಹುಡುಗನ್ಗೆ ಸ್ವಂತ ಮನೆ ಇರ್ಬೇಕು, ಇನ್ನೇನೋ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ಮತ್ತೊಂದು ಎಲ್ಲ ಅವರೇ ಆಲ್ರೆಡಿ ಇಟ್ಕೊಳೋದಾದ್ರೆ ಇವಳು ಬಂದು ಏನ್ ಮಾಡ್ತಾಳಂತೆ ಕೊಡೋದಕ್ಕೆ ಅಲ್ವಾ? ಇವಳದೇನಾದ್ರೂ ಕಾಂಟ್ರಿಬ್ಯೂಷನ್ ಇರ್ಬೇಕಲ್ವಾ ಫ್ಯಾಮಿಲಿಗೆ? ಸೊ ಅದನ್ನ ನೋಡ್ಬೇಕಲ್ವಾ? ಎಲ್ಲಾನು ಹುಡುಗನ ಹತ್ರನೇ ಇರ್ಬೇಕು ಅಂತಂದ್ರೆ, ಅದೇ ತರ ಹುಡುಗರುನು ಅದು ಕೊಡ್ಬೇಕು ಇದು ಕೊಡ್ಬೇಕು ವರದಕ್ಷಿಣೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಇವರೇ ಕೊಡೋ ತರ ಇದ್ರೆ ಅವನೇನ್ ಮಾಡ್ತಾನಂತೆ? ಅವನೇನ್ ಸಂಪಾದನೆ ಮಾಡಲ್ವಂತ? ಹಿಂಗೆ ಅದಕ್ಕೆ ಗೋಪಾಲದಾಸರು ಹೇಳ್ತಾ ಇರೋದು, ಯಾವಾಗ ಕರೆಕ್ಟಾಗಿ ಈಕ್ವಲ್ ಇದಾಗತ್ತೆ ಅಂದ್ರೆ ದುಡ್ಡಿರೋದು ದುಡ್ಡು ಇಲ್ಲದೆ ಇರುವಂತದ್ದು ಈ ತರ ಮಾಡ್ಕೊಂಡಾಗ ಅಂತ ಹೇಳಿದ್ದನ್ನ ಆಗ ಮಹಾರಾಣಿಯವ್ರಿಗೆ ಆಶ್ಚರ್ಯ ಅಂತ ಅನ್ಸತ್ತಂತೆ. ಹೌದು ತಾಯಿ, ಹಣ ಇದ್ ಕಡೆನೇ ಹಣ ಬರೋಂಗಿದ್ರೆ ಅದು ಯಾವಾಗ ಡಿಸ್ಟ್ರಿಬ್ಯೂಷನ್ ಆಗೋದು? ನಮ್ಮ ಸಮಾಜದಲ್ಲಿ ಈ ಬಗ್ಗೆ ಜನರ ದೃಷ್ಟಿ ಬದಲಾಗಬೇಕು. ಯಾರು ನಮ್ಗೆ ಈಕ್ವಲ್ ಆಗಿರ್ತಾರೆ ಅನ್ನೋಂಥವ್ರ ಹತ್ರ ಸಂಬಂಧ ಬೆಳೆಸ್ಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದು ಮೊದಲು ತೆಗಿಬೇಕು ಅವರು. ಅದಕ್ಕೆ ನೀವೇ ಫೌಂಡೇಶನ್ ಹಾಕಿದ್ದೀರಾ. ಬಡವ್ರ ಮನೆ ಮಗಳನ್ನ ಮನೆ ಕರ್ಕೊಂಬಂದ್ರಲ್ಲ, ಅದಕ್ಕೋಸ್ಕರ ಏನಾಯ್ತು, ಕೊಲ್ಹಾಪುರದ ಪೇಶ್ವೆ ಅವರು ತುಂಬಾ ಸಂತೋಷದಿಂದ ಬಂದಿದ್ದು ಮದ್ವೆಗೆ. ಅವ್ರಿಗೆಲ್ಲ ಇಟ್ ವಾಸ್ ಲೈಕ್ ರೆವಲ್ಯೂಷನ್. ಏನಪ್ಪಾ ಅಂತ ದೊಡ್ಡ ರಾಜ ಅವ್ರ ಮಗನ್ಗೆ ಹುಡುಗಿ ಎಲ್ಲಿಂದ ತಂದಂತೆ? ಇನ್ಯಾವುದೋ ರಾಜ್ಕುಮಾರಿನ್ ತಂದಿಲ್ಲ ಅವರು, ಬಡವ್ರ ಮನೆ ಹುಡುಗಿನ ತಗೊಂಬಂದಿದ್ದಾನೆ. ವಾಟ್ ಎ ಗ್ರೇಟ್ ಪರ್ಸನ್ ಹೀಸ್ ಅಂತ ಅನ್ಕೊಂಡು ಅವ್ರು ಬಂದ್ರು. ಮಹಾರಾಷ್ಟ್ರದ ವೀರ ಸೇನಾನಿ, ಇವರೆಲ್ಲ ಬರ್ತಾರೆ ಹಿಸ್ಟ್ರಿಲಿ, ರಘುನಾಥ ರಾಯರು, ಅವ್ರು ಬಂದಿದ್ರಂತೆ. ಅವರೆಲ್ಲ ಬಂದಿದ್ರಿಂದ ಏನಾಯ್ತು, ಗದ್ವಾಲ್ ರಾಜಂಗೆ ಮಹಾರಾಷ್ಟ್ರದ ರಘುನಾಥ ರಾಯರು, ಕೊಲ್ಹಾಪುರದ ಪೇಶ್ವೆ ಅವರು, ಇವರೆಲ್ಲಾರ್ದು ಲಿಂಕ್ ಇದೆ. ಇವರೆಲ್ಲ ಫ್ರೆಂಡ್ಸ್ ಅನ್ಬಿಟ್ಟು ಏನ್ ಮಾಡ್ತಾರೆ, ತುಂಬಾ ದೊಡ್ಡವ್ರದ್ದು ಇದೆ ಇವ್ರ ಹತ್ರ ಅಂತ ಹೇಳಿ ಇನ್ಫ್ಲೂಯೆನ್ಸು ಬೇರೆಯವರು ರಾಜ್ಯದ ಮೇಲೆ ದಾಳಿ ಮಾಡಲ್ಲ. ಗೊತ್ತಾಯ್ತಾ? ಇದು ಸೀಕ್ರೆಟ್. ಯಾಕಂದ್ರೆ ಬೇರೆಯವ್ರು ದಾಳಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ವೀಕ್ ಆಗಿರ್ಬೇಕಲ್ವಾ? ಇಷ್ಟೊಂದು ಸ್ಟ್ರಾಂಗ್ ಇದಾರೆ, ಮಹಾರಾಷ್ಟ್ರದ ಪೇಶ್ವೆ ಅವ್ರಿದ್ದಾರೆ, ರಘುನಾಥ ರಾಯರಿದ್ದಾರೆ ಇವ್ರ ಜೊತೆಗೆ ಅಂತ ಗೊತ್ತಾದ್ಮೇಲೆ ಯಾರು ಹತ್ರ ಬರಕ್ ಹೆದರ್ಕೋತಾರೆ. ಆಯ್ತಾ? ಆಮೇಲೆ ಸುತ್ತ ಒಂದ್ ಕಡೆ ಕಣ್ಣೆಲ್ಲ ಆಡಿಸ್ಬಿಟ್ಟು ಹೇಳ್ತಾನೆ, ನಿಮ್ ತಮ್ಮಂದ್ರು ಅಂದ್ರೆ ಯಾರು, ಮಹಾರಾಣಿ ತಮ್ಮ ಇದ್ನಲ್ಲ, ಅವನಿಗೇನೋ ಒಳ್ಳೆ ಪೊಸಿಷನ್ ಕೊಟ್ಟಿದ್ದೀರಾ ನೀವು, ಇಲ್ಲ ಅಂತಲ್ಲ. ಆದ್ರೆ ಮಹಾರಾಜರಿಗೆ ಯಾವಾಗ್ಲೂ ಸ್ವಲ್ಪ ಹೆದರಿಕೆ ಇರುತ್ತೆ. ಮಹಾರಾಜರ ಕಾಲ ಆದ್ಮೇಲೆ ಯುವರಾಜರಿಗೆ ಅವ್ರ ಬೆಂಬಲ ಕೊಡ್ತಾರ ಇಲ್ವಾ ಅಂತ ನೀವು ಈಗ ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಇವನ್ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಆದ್ರೆ ನಿಮ್ಗೆ ಆಲ್ರೆಡಿ ಇಷ್ಟೊಂದು ಜನದ್ದು ಸಿಕ್ಕಿರೋದ್ರಿಂದ ಇನ್ಫ್ಲೂಯೆನ್ಸು ಏನಾಗಿದೆ, ನಾರ್ತ್ ಇಂಡಿಯಾದಲ್ಲಿ ಕೂಡ ಏನಾಯ್ತು, ಈ ಮದ್ವೆ ನೆಪದಿಂದ ಅವರೆಲ್ಲ ಬಂದ್ರು ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು. ಹಾಗಿರೋದ್ರಿಂದ ನಾರ್ತ್ ಇಂಡಿಯಾದಲ್ಲಿ ಮಹಾರಾಷ್ಟ್ರ, ಕೊಲ್ಹಾಪುರ ಪೇಶ್ವೆಗಳೆಲ್ಲ ನಿಮ್ ಜೊತೆ ಇದ್ದಾರೆ ಅಂತ ಗೊತ್ತಾಗಿ ಹೈದರಾಬಾದ್ ನಿಜಾಮ್ಸ್ ಯಾರು ಇರ್ತಾರಲ್ಲ ಅವರು ಇನ್ಮೇಲೆ ನಿಮ್ ಹತ್ರ ಬರಲ್ಲ. ಅವರು ಸಂಸ್ಥಾನದ ಕೀರ್ತಿ ಅನ್ನುವಂಥದ್ದು ಅಷ್ಟು ಮೇಲಕ್ಕೆ ಹೋಗುತ್ತೆ. ಯುವರಾಜರು ಏನು ಆಡಳಿತಾವಧಿ ಮಾಡ್ತಾರೆ
ಅದು ಸುವರ್ಣ ಯುಗ ಅಂತ ಅನ್ನಿಸ್ಕೊಳುತ್ತೆ ಅಂತ ಹೇಳ್ತಾರೆ. ಕೃಷ್ಣದೇವರಾಯಂದು ಹೆಂಗೆ ಸುವರ್ಣ ಯುಗ ಅಂತ ಅನ್ನಿಸ್ಕೊತು ವಿಜಯನಗರ ಸಾಮ್ರಾಜ್ಯ, ಆ ರೀತಿ ಗದ್ವಾಲ ಸಂಸ್ಥಾನ ಸುವರ್ಣ ಯುಗ ಅನ್ಸುತ್ತೆ. ಫ್ರೆಂಚ್ ಅವ್ರು ಇರ್ತಾರೆ, ಬ್ರಿಟಿಷರ್ಸ್ ಇರ್ತಾರೆ ಭಾರತಕ್ಕೆ, ಆದ್ರೂ ಕೂಡ ಆ ಯುವರಾಜರ ಆಡಳಿತಾವಧಿಯಲ್ಲಿ ಗದ್ವಾಲದ ಕೀರ್ತಿಗೆ ಇದರಿಂದ ಚ್ಯುತಿ ಬರಲ್ಲ ಅಂತ. ನೀವು ಬರೀ ಒಂದು ಸೋದ್ರ ಮಾವನ್ ಸಪೋರ್ಟ್ ಸಿಗ್ಲಿ ಅಂತ ನೀವ್ ಅನ್ಕೊಂಡಿದ್ರಿ, ಆದ್ರೆ ಈ ಮದುವೆಯಿಂದ ಇಡೀ ದಕ್ಷಿಣ ಭಾರತ, ಉತ್ತರ ಭಾರತದಲ್ಲೆಲ್ಲ ನಿಮ್ದು ಶ್ರೇಷ್ಠ ಸಂಸ್ಥಾನ ಆಗೋ ತರ ನಮ್ ವೆಂಕಟೇಶ್ವರ ಅನುಗ್ರಹ ಮಾಡಿದಾನೆ ಅಂತ. ಧ್ರುವ ಭಗವಂತ ಕೇಳ್ತಾನಂತೆ, ಏನೋ ಬೇಕು ನಿನ್ಗೆ ಅಂತ. ಆಗ ಧ್ರುವ ಹೇಳೋದು, ಗಾಜಿನ ಪೀಸ್ ಕೇಳ್ಕೊಂಡ್ ಬಂದಿದ್ದೆ, ನೀನ್ ನೋಡಿದ್ರೆ ವಜ್ರಾನೇ ಬಂದ್ ನಿಂತ್ಬಿಟ್ಟಿದ್ಯಾ ಇಲ್ಲಿ ಅಂತ. ನಮ್ದೆಲ್ಲ ಹಿಂಗೇನೆ, ನಮ್ಗೆ ಏನ್ ಕೇಳಬೇಕು ಅನ್ನೋ ಬುದ್ಧಿನೂ ಇಲ್ಲ ನಮ್ಗೆ. ಅವನು ಬ್ರಹ್ಮನ್ನು ಮೀರ್ಸೋ ಅಂತ ಯೋಗ್ಯತೆದು ನನಗೆ ಬೇಕು, ದುಡ್ಡು ಹಣ ಆಸ್ಥಾನ ಅಂತ ಧ್ರುವ ಕೇಳ್ಕೊಂಡ್ ಬಂದಿದ್ದು. ಭಗವಂತನ ಮುಂದೆ ಏನದು? ಅದಕ್ಕೆ ಹೇಳ್ದ, ಗಾಜಿನ ಪೀಸು ನಾನು ಕೇಳ್ಕೊಂಡ್ ಬಂದಿದ್ದು, ನೀನೇ ಬಂದು ನಿಂತ್ಬಿಟ್ಟಿದ್ಯಾ ಅಲ್ಲಿ, ಇನ್ನೇನ್ ಬೇಕು ನನ್ಗೆ, ಏನೂ ಬೇಡ ಅಂತ ಹೇಳ್ತಾನಂತೆ. ಹಂಗೆ ಇಲ್ಲಿ ಇವ್ರು ಅನ್ಕೊಂಡಿದ್ದೇನೋ ಮಹಾರಾಣಿ ತಮ್ಮ ವಾಸ್ ಎ ಗುಡ್ ವಾರಿಯರ್, ಅವ್ರ ಸಪೋರ್ಟ್ ಇಟ್ಕೊಂಡ್ರೆ ನಾವು ಮುಂದೆ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ರು. ಈಗ ಅದಕ್ಕೆ ಏನಂತ ಐಡಿಯಾ ಹಾಕೊಂಡಿದ್ರು, ತಮ್ಮನ ಮಗಳನ್ನೇ ಮದ್ವೆ ಮಾಡ್ಕೊಡ್ಬೇಕು ಅಂತ ಐಡಿಯಾ ಹಾಕೊಂಡಿದ್ರು. ಈಗ ಅದಾಗ್ಲಿಲ್ಲ, ಬೇರೆ ಯಾವ್ದೋ ಬಡವ್ರ ಮನೆ ಹುಡುಗಿನ ಮದ್ವೆ ಮಾಡ್ಕೊಟ್ರು. ಆದ್ರೆ ತಮ್ಮ ಒಬ್ಬ ಹೋದ ಅಷ್ಟೇ, ಬಟ್ ಬೇರೆ ಎಷ್ಟು ಜನ ಬಂದ್ರು, ರಾಜರೆಲ್ಲ ಬಂದು ಸಪೋರ್ಟ್ ಕೊಟ್ರು. ಆಯ್ತಾ? ಆ ಟೈಮ್ ಕರೆಕ್ಟಾಗಿ ಏನಾಗತ್ತಂತೆ, ತಮ್ಮ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವ್ರ ಮುಖದಲ್ಲಿ ಅಂತ ಖುಷಿ ಏನಿರಲ್ವಂತೆ. ಆಯ್ತಾ? ಅವ್ ಯಾಕೆ ಈ ತರ ಮದ್ವೆ ಆಗೋಯ್ತಲ್ಲ ಅದಕ್ಕೋಸ್ಕರ, ಅವ್ರ ಮಗಳನ್ನ ಮದ್ವೆ ಮಾಡ್ಕೊಂಡ್ಲಿಲ್ವಲ್ಲ ಅದಕ್ಕೆ. ಏನು ಭಾಗಣ್ಣ ಅವರು ಸಂಸ್ಥಾನದ ಕೀರ್ತಿ, ರಘುನಾಥ ರಾಯರ ಬಗ್ಗೆ ಎಲ್ಲ, ಪೇಶ್ವೆಯರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ, ಜಾತಕ ನೋಡೋದು ಕಣಿ ಹೇಳೋದು ಇಷ್ಟೇ ಅಲ್ಲಪ್ಪ ಇವ್ರ ಕೆಲ್ಸ, ರಾಜಕೀಯವಾಗೂ ತುಂಬಾನೇ ಕೊಡ್ತಾ ಇದ್ದೀರಲ್ಲ ಸಜೆಷನ್ಸು ಅಂತ ಹೇಳ್ತಾ ಇದ್ರೆ ಅಸೂಯೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗೇನಿಲ್ಲ, ನಿಮ್ಮ ಅಳಿಯಂದ್ರ ವಿವಾಹನ ತುಂಬಾ ಚೆನ್ನಾಗಿ ನೀವು ಮಾಡ್ಕೊಟ್ರಿ. ನಿಮ್ ಕೀರ್ತಿ ಪ್ರತಾಪ, ಅಳಿಯಂದ್ರ ಬಗ್ಗೆ ಇರೋ ನಿಮ್ ಪ್ರೀತಿ, ಇದನ್ನೆಲ್ಲ ನೋಡಿನೇ ಪೇಶ್ವೆ ಅವ್ರು ಬಂದಿರ್ಬೇಕು. ಏನೇ ಆಗ್ಲಿ ಇದರಿಂದ ಸಂಸ್ಥಾನದ ಕೀರ್ತಿ ಹೆಚ್ಚಾಯ್ತು ಅಂತ ಹೇಳ್ತಿದ್ದೆ ಅಂತ ಭಾಗಣ್ಣ ಹೇಳ್ತಾನಂತೆ. ಕಣಿ ಕೇಳಿ ಕನ್ಯಾನ ಆರಿಸ್ಕೊಂಡ್ರು, ನುಡಿ ಕೇಳಿ ಮುಹೂರ್ತ ನಿಶ್ಚಯ ಮಾಡಿದ್ರು, ಇನ್ನು ಮುಂದೆ ಕವಡೆ ನೋಡಿ ಕೋವಿ ಹಿಡಿತಾರೇನೋ ಅಂತ ಹೇಳಿ ಹೊರಗಡೆ ಹೊಟ್ಟೋಗ್ಬಿಟ್ನಂತೆ. ಬಾವಮೈದ ಆ ರೀತಿ ಮಾತಾಡಿದಾಗ ಅಧಿಕ ಪ್ರಸಂಗ ಅನ್ನಿಸ್ದೇ ಇರ್ಲಿಲ್ವಂತೆ ರಾಜರಿಗೆ. ಹಾಗಿದ್ರುನು ಏನ್ ಮಾಡೋದು, ಮತ್ತೆ ಬಾಗಣ್ಣನ ಕಡೆ ತಿರ್ಗಿ, ಎಷ್ಟು ಹಣ ಕೊಟ್ರು ಅದನ್ನ ನೀವ್ ಇಟ್ಕೊಳ್ದಂಗೆ ಸಮಾಜಕ್ಕೆ ಹಂಚ್ಬಿಡ್ತಾ ಇದ್ದೀರಲ್ವಾ, ನಿಮ್ಗಿನ್ನೂ ಮದ್ವೆ ಆಗಿಲ್ಲ, 3 ಜನ ತಮ್ಮಂದ್ರ ಜವಾಬ್ದಾರಿ ಮೇರೆ ನಿಮ್ಮ ಹತ್ರ ಇದೆ. ಹೀಗಿರ್ಬೇಕಾದ್ರೆ ನಿಮ್ ಕುಟುಂಬಕ್ಕೆ ಸಂಸ್ಥಾನದಿಂದ ನಾವ್ ಏನ್ ಮಾಡ್ಬೋದು ಅಂತ ರಾಜರು ಕೇಳ್ತಾರಂತೆ. ಹಣ ಚಿನ್ನ ನೀವ್ ಏನ್ ಕೊಟ್ರು ಬಾಗಣ್ಣ ಅವರು ಅದನ್ನ ಖರ್ಚು ಮಾಡ್ಬಿಡ್ತಾರೆ. ಅದಕ್ಕೆ ಬಾಗಣ್ಣ ಅವ್ರಿಗೆ ನಮ್ಮ ಅರಮನೆಯಲ್ಲೇ ಇಡಿಸ್ಕೊಂಡ್ಬಿಡೋಣ ಅಂತ ಮಹಾರಾಣಿಯವರು ಹೇಳ್ತಾರಂತೆ. ಮಹಾರಾಣಿಯವ್ರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಏನೋ ಇದೆ, ಆದ್ರೆ ನಾವೆಲ್ಲ ಇಲ್ಲಿ ಇರ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆದ್ರೆ ನನಗ್ ಮಾತ್ರ ಅದಾಗಲ್ಲ. ಯಾಕಂದ್ರೆ ಅರಮನೆ ಅಂದ್ರೆ ಏನ್ ಯಾವಾಗ್ಲೂ ಗಿಜಿ 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 ಅಂತ ಜನ ಅಲ್ವಾ, ನನಗ್ ಬೇಡ, ನನಗ್ ಜನನ್ ಕಂಡ್ರೆ ಆಗಲ್ಲ, ಏಕಾಂತವಾಗಿರ್ಬೇಕು ನಾನು. ಅದಕ್ಕೆ ನಾನು ಉತ್ತನೂರಿನ ವೆಂಕಟೇಶ್ವರನ್ ಪೂಜೆ ಬಿಟ್ಟು ತುಂಬಾ ದಿನ ಇರಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಹಳ್ಳಿಲಿ ಇದ್ರೂ ಕೂಡ ಜನ ನಾನು ಇದ್ದಲ್ಗೆ ಬರ್ತಾರಲ್ಲ, ಅದಕ್ಕೆ ನನಗೆ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಹಾಗಾದ್ರೆ ಇಲ್ಲೇ ಇರಿ, ಜಾಸ್ತಿ ಜನಕ್ಕೆ ಗೊತ್ತಾಗದಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ, ಇಲ್ಲ ನಮ್ ವೆಂಕಟೇಶ್ವರ, ನಮ್ಮ ಅಮ್ಮಂಗೇನೋ ಇಷ್ಟ ಇದೆ ಅರಮನೆಯಲ್ಲಿ ಇರ್ಬೇಕು ಅಂತ, ಆದ್ರೆ ನನಗೆ ಉತ್ತನೂರಿನ ವೆಂಕಟೇಶ್ವರನ್ ಪೂಜೆನೆ ತೃಪ್ತಿ. ಆಯ್ತಾ? ನಾನು ಇಲ್ಲೇನಾದ್ರೂ ವಾಸ ಮಾಡ್ಬಿಟ್ಟೆ ಅಂದ್ರೆ ನನಗ್ ಸಿಕ್ಕೋ ತೃಪ್ತಿ ಅನ್ನೋಂಥದ್ದು ಸಿಕ್ಕಲ್ಲ. ಭಗವಂತನ ಸೇವೆ ಮುಖ್ಯನೋ ನಿಮ್ಗೆ, ಅಥವಾ ನಾನು ಇಲ್ಲಿ ಇರೋದು ಮುಖ್ಯನೋ ನೀವೇ ಹೇಳಿ ಅಂತ ಹೇಳಿದಾಗ ಒತ್ತಾಯ ಮಾಡಲ್ವಂತೆ ಭಾಗಣ್ಣಂಗೆ. ಆಗ ಮಹಾರಾಣಿಗೊಂದು ಐಡಿಯಾ ಬಂತಂತೆ, ನಿಮ್ಮ ಅಮ್ಮನವರು ಹೇಗೂ ನಮ್ ಜೊತೆ ಇರ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರಲ್ಲ, ಅವ್ರ ಆಸೆನೂ ಈಡೇರ್ಬೇಕು, ನೀವು ಉತ್ತನೂರಲ್ಲಿ ಇರ್ಬೇಕು ಅಂತ ನೀವ್ ಇಷ್ಟ ಪಡ್ತಾ ಇದ್ದೀರಲ್ವಾ, ನಿಮ್ಮ ಆಸೆನೂ ಈಡೇರ್ಬೇಕು, ನನಗೊಂದು ಹೊಸ ಐಡಿಯಾ ಬರ್ತಾ ಇದೆ, ಹೇಳ ಅಂತಾಳಂತೆ. ಮಹಾರಾಣಿಯವ್ರ ಮಾತು ಕೇಳಿ ರಾಜರು ಹೇಳ್ತಾರೆ, ಏನ್ ಹೇಳ್ತೀಯಪ್ಪ ಹೇಳು ಅಂತ. ಏನಿಲ್ಲ, ನಿಮ್ ತಮ್ಮಂದ್ರೀಗ ದೊಡ್ಡವರಾಗ್ತಾ ಇದಾರಲ್ಲ, ಅವ್ರಿಗೆ ಆಸ್ಥಾನದಲ್ಲಿ ಒಂದು ಪೊಸಿಷನ್ ಹುದ್ದೆ ಕೊಡೋಣ, ನಿಮ್ ತಾಯಿಯವರು ಅವ್ರ ಜೊತೆಗಿರ್ಲಿ, ತಾಯಿ ತಮ್ಮಂದ್ರಿಗೋಸ್ಕರ ನೀವು ಆಗಾಗ ಬರ್ತಾ ಇರ್ತೀರಾ ನಮ್ಮ ಹತ್ರ ನೋಡ್ಕೊಂಡು ಹೋಗೋದಿಕ್ಕೆ, ಆಯ್ತಲ್ಲ, ವ್ಯವಸ್ಥೆ ಮುಗಿತಲ್ಲ ಅಂತ ಅವಳು ಹೇಳ್ತಾಳೆ. ಆಯ್ತಾ? ಅದಕ್ಕೆ ಬಾಗಣ್ಣ ಹೇಳ್ತಾನೆ, ಇಲ್ಲಮ್ಮ ತುಂಬಾ ಒಳ್ಳೆ ದೊಡ್ಡ ಹೃದಯ ನಿಮ್ಗೆ,
ಆದ್ರೆ ಆಗಲ್ಲಮ್ಮ. ಈ ರೀತಿ ಪ್ರೀತಿನ ತುಂಬಾ ಶತ್ರುಗಳನ್ನ ಹುಟ್ಟಾಕ್ಬಿಡತ್ತೆ. ನಾವು ಆಲ್ರೆಡಿ ನಿಮ್ಗೆ ಅಭಿಮಾನಕ್ಕೆ ಪಾತ್ರರಾಗಿದ್ದೀವಿ, ಅಂದ್ರೆ ನೀವು ನಮಗ್ ಕ್ಲೋಸ್ ಆಗಿದ್ದೀರಾ ಅಂತ ಹೇಳಿ ತುಂಬಾ ಜನ ನಿಮ್ ಮೇಲೆ ಬೇಜಾರ್ ಬೀಳ್ತಾ ಇದ್ದಾರೆ. ದೊಡ್ಡವರು ಅನ್ನೋಂಥದ್ದು, ಆ ದೊಡ್ಡವ್ರ ಸಂಘ ಅಂತ ಏನಿದೆಯಲ್ಲ, ಅಸೋಸಿಯೇಷನ್, ತುಂಬಾ ಕಷ್ಟಪ್ಪ ಒಂದೊಂದ್ಸರಿ ಮೇಂಟೈನ್ ಮಾಡುವಂಥದ್ದು. ದೇವ್ರ ಪೂಜೆ, ಈ ಆಧ್ಯಾತ್ಮಿಕತೆ ಅಂದ್ರೆ ಸ್ಪಿರಿಚುಯಾಲಿಟಿ, ಇದ್ರಲ್ಲಿರೋ ನಾವು ಯಾಕಮ್ಮ ಪಾಲಿಟಿಕ್ಸ್ಗೆಲ್ಲ ಎಂಟ್ರ್ ಕೊಡ್ಬೇಕು ನಾವು? ಬೇಡಮ್ಮ, ಬಿಟ್ಬಿಡಮ್ಮ, ನಮ್ಗದ್ರಲ್ಲಿ ಏನು ಅನುಭವ ಕೂಡ ಇಲ್ಲ. ನಮ್ಮಷ್ಟಕ್ ನಮ್ಮನ್ ಬಿಟ್ಬಿಡಿ. ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ, ನೀವ್ ಯಾವಾಗ ಕರಿತೀರೋ ಅವಾಗ ಹೋಗ್ಬಿಟ್ಟು ಹೋಗಿ ಬಂದು ಮಾಡ್ತಾ ಇರ್ತೀವಿ ನಾವು ಅಂತ ಬಾಗಣ್ಣ ಹೇಳ್ತಾನೆ. ನಿಮ್ಮ ಅಮ್ಮನವ್ರನ್ನ ಕೇಳ್ ನೋಡಿ, ಅವ್ರು ಒಪ್ಪಿದ್ರೆ ತಮ್ಮಂದ್ರಿಗೆ ಇಲ್ಲಿ ದೊಡ್ಡ ಹುದ್ದೆನ ನಾವು ಕ್ರಿಯೇಟ್ ಮಾಡ್ತೀವಿ. ಅದ್ರಿಂದ ನಿಮಗೂ ನಿಮ್ ದರ್ಶನ ಕೂಡ ನಮ್ಗೆ ಅವಾಗ ಅವಾಗ ಸಿಕ್ಕತ್ತೆ ಅಂತ ಮಹಾರಾಜರು ಹೇಳ್ತಾರೆ. ಯಾವ್ದಕ್ಕೂ ಊರ್ಗ್ ಹೋಗಿ ನಾನು ಡಿಸೈಡ್ ಮಾಡ್ತೀನಿ ಅಂತ ಭಾಗಣ್ಣ ಮಾತು ಕೊಟ್ಟು ಉತ್ತನೂರ್ಗೆ ವಾಪಸ್ ಬರ್ತಾನೆ. ಉತ್ತನೂರ್ಗ್ ಬಂದ ಮೇಲೆ ಅವ್ರ ಅಮ್ಮನ ಹತ್ರ ಎಲ್ಲಾ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾನೆ. ವಾಟ್ ವಾಸ್ ಹರ್ ರೆಸ್ಪಾನ್ಸ್? ಅವಳು ಹೇಗ್ ರಿಯಾಕ್ಟ್ ಮಾಡಿದ್ಲು ಭಾಗಣ್ಣ ಹೇಳಿದಿಕ್ಕೆ? ವಾಸ್ ಶಿ ಕಾಂಪ್ರಮೈಸ್ಡ್ ವಿತ್ ಇದು ಆ ಆಫರ್? ಈ ರೀತಿ ತಮ್ಮಂದ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹುದ್ದೆನ, ಪೊಸಿಷನ್ನು, ಆಯ್ತು ಅಂದ್ಲೋ ಆಗಿಲ್ಲ ಅಂದ್ಲೋ? ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.